ನಿಮಗೆ ಅಸ್ತಮಾ ಯಾಕೆ ಬರುತ್ತೆ ಗೊತ್ತಾ? 60 ದಿನ 60 ಶರೀರದ ಕ್ರಿಯೆ ಬಗ್ಗೆ ತಿಳ್ಕೊಂಡ ನಿಮ್ಮ ವೈದ್ಯರು ನನ್ನ ಪೇಜ್ನ ಫಾಲೋ ಮಾಡೋದನ್ನ ಯಾವತ್ತೂ ಮರಿಬೇಡಿ. ಅಸ್ತಮಾ ಅಂದರೆ ನಮ್ಮ ಶ್ವಾಸಕೋಶ ದುರ್ಬಲ ಆಗಿದೆ ಅಂತ ಹಲವಾರು ಅಂದ್ಕೊಳ್ತಾರೆ. ಆದರೆ ಅದು ನಿಜ ಅಲ್ಲ. ನಮ್ಮ ಉಸಿರು ನಮ್ಮ ದೇಹದಲ್ಲಿ ಒಂದು ಪೈಪ್ ಥರ ಕೊಳವೆ ಇರುತ್ತೆ, ಅದರಲ್ಲಿ ಹೋಗುತ್ತೆ, ತುಂಬ ಸೆನ್ಸಿಟಿವ್ ಇರುತ್ತೆ. ಯಾವಾಗಾದರೂ ಅದರಲ್ಲಿ ಉಸಿರು ಬದಲು ಧೂಳು, ಹೊಗೆ, ಚಳಿಗಾಳಿ, ಇಲ್ಲ ವೈರಸ್ ಯಾವುದಾದ್ರು, ಮತ್ತು ಯಾವುದಾದ್ರೂ ಪ್ರಾಣಿಗಳು ಕೂದಲು, ಮತ್ತು ಯಾವುದಾದ್ರೂ ಬ್ಯಾಕ್ಟೀರಿಯಾಗಳು, ವೈರಸ್ಗಳು, ಮತ್ತು ಯಾವುದಾದ್ರು ಮೈಕ್ರೋಬ್ಸು, ಮತ್ತು ಕೆಲವರಿಗೆ ಒಂದು ಸಲ ವ್ಯಾಯಾಮ ಮಾಡಿದಾಗ ಈ ಏನು ಪೈಪ್ ಇರುತ್ತಲ್ಲೋ ಅದು ಊದ್ಕೊಂಡ್ಬಿಡುತ್ತೆ. ಅದ್ರ ಜೊತೆಗೆ ಸುತ್ತಮುತ್ತ ಏನು ಆ ಪೈಪ್ ಸುತ್ತಮುತ್ತ ಏನು ಮಸಲ್ಸ್ ಇರುತ್ತೆ, ಮಾಂಸ ಇರುತ್ತೆ, ಮತ್ತು ಸ್ಪಂಜ್ ಇರುತ್ತೆ, ಅದು ಗಟ್ಟಿಯಾಗಿಬಿಡುತ್ತೆ. ಆವಾಗ ಒಳಗಡೆ ಹೆಚ್ಚಿಗೆ ಕಫ ಉತ್ಪತ್ತಿ ಆಗುತ್ತೆ. ಇವಾಗ ಏನಾಗುತ್ತೆ, ಉಸಿರು ಹೋಗೋ ದಾರಿ ತುಂಬ ಚಿಕ್ಕದಾಗ್ಬಿಡುತ್ತೆ, ಪೈಪ್ ಚಿಕ್ಕದಾಗಿರೋದ್ರಿಂದ. ಆವಾಗ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಎದೆ ಜಾಗದಲ್ಲಿ ಟೈಟ್ ಅನಿಸುತ್ತೆ, ಮತ್ತು ಇವಾಗ ಗಾಳಿ ಚಿಕ್ಕದಿದ್ರಲ್ಲಿ ಹೋಗ್ತಾವಾಗ ಆವಾಗ ಸಿಳಿಯ ಸೌಂಡ್ ಬರುತ್ತೆ, ಸುಯಿ ಅಂತ. ಮತ್ತು ಬೆಳಗ್ಗೆ ಮತ್ತು ರಾತ್ರಿ ಟೈಮ್ ಕೆಮ್ಮದಂಗೆ ಆಗುತ್ತೆ. ಮಲ್ಕೊಂಡಾಗಲೂ ಒಂದು ಜನಕ್ಕೆ ಕೆಮ್ಮದಂಗೆ ಆಗುತ್ತೆ. ಈಗ ಸಿಟಿ ಊಟದಾಗ ನಿಮ್ಗೆ ಯಾವ ಥರ ಆಗುತ್ತೆ ಆ ಥರ ಆಗುತ್ತೆ. ಸೊ ಈ ಅಸ್ತಮಾನ ಸಂಪೂರ್ಣ ಗುಣ ಆಗುತ್ತಾ? ಸಂಪೂರ್ಣ ಗುಣಕ್ಕಿಂತನೂ ನಾವು ಇದರಲ್ಲಿ ಏನು ತೊಂದರೆ ಇರ್ತಲ್ವ ಅದನ್ನ ಸರಿ ಮಾಡ್ಕೋಬೇಕು. ಸೊ ನೀವೇನು ಮಾಡಬೇಕು ಅಂದರೆ, ನಿಮ್ಮ ಶ್ವಾಸಕೋಶದ ಅಸ್ತಮಾದ್ದು ಇವೆಲ್ಲ ತೊಂದರೆಗಳಿರ್ತಾವಲ್ಲ ಅದರಿಂದ ದೂರ ಇರಬೇಕು, ಮತ್ತು ಕಂಟಿನ್ಯೂಸ್ ಆಗಿ ಪ್ರಾಣಾಯಾಮ ಮಾಡಬೇಕು, ಮತ್ತು ಬ್ರೀತಿಂಗ್ ಎಕ್ಸಸೈಸ್ ಮಾಡ್ತಾ ಇರಬೇಕು. ಮತ್ತು ಯಾವಾಗಾದರೂ ಚಳಿ ಆಗ್ತಿದೆ ಮತ್ತು ಸುತ್ತಮುತ್ತ ಮನೆಯಲ್ಲಿ ವಾತಾವರಣ ಚಳಿ ಆಗ್ತಿದೆ ಅಂದರೆ ನೀವು ಬೆಚ್ಚಗೆ ಇರೋಕ್ಕೆ ಟ್ರೈ ಮಾಡಬೇಕು. ಮತ್ತು ಆದಷ್ಟು ಈ ತೊಂದರೆಗಳು ಬರೋದ್ರಿಂದ ದೂರ ಇರಬೇಕು. ದೂರ ಇದ್ರೆ ಏನಾಗುತ್ತೆ, ನಿಮಗೆ ಅಸ್ತಮಾ ಅಟ್ಯಾಕ್ ಆಗಲ್ಲ. ಅಸ್ತಮಾ ಅಟ್ಯಾಕ್ ಆಗಲ್ಲ ಅಂದರೆ ನಿಮಗೆ ರಿಲ್ಯಾಕ್ಸೇಷನ್ ಜಾಸ್ತಿ ಇರುತ್ತೆ. ಯಾರಿಗೆ ಅಸ್ತಮಾ ಇದೆ ಅವ್ರು ಅಸ್ತಮಾ ಅಂತ ಕಮೆಂಟ್ ಮಾಡಿ. ನಾನು ಅದಕ್ಕೆ ಫಸ್ಟ್ ಕಮೆಂಟಲ್ಲಿ ರಿಪ್ಲೈ ಮಾಡಿರ್ತೀನಿ. ಅಸ್ತಮಾಗೆ ಏನು ಮಾಡಬೇಕು ಅಂತ ನೀವು ಅದನ್ನ ಓದಬೇಕು. ಧನ್ಯವಾದ.